ಸರ್ ಈಗ ನೀವು ಮನೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಒಂದು ತಂತಿ ಬೇಲಿ ಇತ್ತು, ಇಟ್ಕೊಂಡ್ ಮೇಲೆ ಬಂದೆ ಅಂತ ಹೇಳ್ತೀರಾ. ಆ ಸಂದರ್ಭದ ಬಗ್ಗೆ ನೆನ್ಸ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇನ್ಯಾನು ಮುಗ್ದೇವಾದ ಅಂತ ತಿಳ್ಕೊಂಡು ಏನೋ ಒಂದ್ ಕಥೆ ಆದ್ರಾಗ್ಲೇ ಹೊರಗಡೆ ಹೋಗಿ ಸೇರೋ. ಅಕಸ್ಮಾತ್ ನಮ್ಮ ಋಣ ಇದ್ರ ಬದುಕೊಂಡಿದ್ದಾರೆ, ಇಲ್ಲ ಅನ್ನೋ ಸ್ಥಿತಿಲಿ ನಾವು ಬಂದಿರೋದು ಸರ್. ಅದು ಮೇಲಕ್ಕೆ ಬಂದ್ರ ಹತ್ತಿಯೇನು ಇಲ್ಲ, ಕೆಳಗಡೆ ದಬಾಕಂಡೆ ಅವಳ ತಂತಿ ಎತ್ಕೊಂಡಿರೋದು. 5 ತಂತಿ ಕಟ್ಟಿರ್ತಾರೆ, 5 ತಂತಿಲಿ 3 ತಂತಿ ಮ್ಯಾಕ್ ಕೇಳೋದು, ಕೆಳಗಡೆ 2 ತಂತಿ ಬಿಟ್ಕೊಂಡಿರೋದು. ಅದರಲ್ಲಿ ಸೀರೆ ಸಿಕ್ಕಂಡು ಸರಿಯಾ, ಬಟ್ಟೆ ಸಿಕ್ಕಂಡು ಸರಿಯಾ. ಉಳ್ಕೊಳ್ಳೇಬೇಕಲ್ಲ, ಜೀವನ ಬದುಕಿಸ್ಕೋಬೇಕು ಅಂದ್ರೆ ಏನಾದ್ರು ಮಾಡ್ಲೇಬೇಕು. ಹಾಗೆ ಮಾಡಿರೋದು ನಿಜ. ಈಗ ನಿಮ್ಮನೆ ಕೂಡ ಆ ಹೊಳೆ ಬಂದಂತ ಸಂದರ್ಭದಲ್ಲಿ ಕೊಚ್ಚಿ ಹೋಗಿದ್ಯಾ? ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕೊಚ್ಚೋಗಿರೋದಂತೆಲ್ಲ ಮನೆಯನ್ನೆಲ್ಲನೂ ತಂದು ಮರಗಳನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟಿದೆ. ಎಲ್ಲ ಸಾಮಾನುಗಳು ಹೊಂಟೋಗಿದೆ. ಯಾರು ಮುಂಡುಗೂಡ ನಿಂತದೆ. ಪುನಃ ಬೆಳಗ್ಗೆನಾಗ ಹೋಗಿ ಬುಧವಾರ ಬೆಳಗ್ಗೆನಾಗ 7 ಗಂಟೆ ಮ್ಯಾಗ ಹೋಗಿ ನೀರು ಒಂದು ಸ್ವಲ್ಪ ಇದು ಜನ ಮಂದಿ ಎಲ್ಲ ತಿರ್ಗಡಾಗ ಹೋಗಿ ಕಾಡ್ಲೆ ಹೋಗಿ ಮನೆ ಪಕ್ಕದಲ್ಲಿ ನೋಡಿದ್ರೆ ಒಂದು ಕಡ್ಡು ಕೂಡ ಇಲ್ಲ, ಎಲ್ಲ ಕೊಚ್ಚೋಗಿದೆ. ಸರ್ ಈಗ ನೀವು ಬದುಕಿ ಜೀವ ಉಳಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಬಿದ್ದು ಏಟಾಗಿದ್ಯಾ? ಅದ್ರ ಬಗ್ಗೆ ಏಟ ಅಂತಾನೆ ಏನೋ ಬಡ್ದಿರೋದ್ರಲ್ಲಿ ಈಗಲೂ ಕ್ಯಾನಿಂಗ್ ಮಾಡಾರ. ಅದು ನೋಡ್ಬೇಕು. ಅದು ನೋಡ್ತೀರ ನಮ್ಗೆ ಮಲಯಾಳ ಗೊತ್ತಾಗಲ್ಲ. ಕನ್ನಡದಲ್ಲಿ ಬರ್ದಿರ ಇಂತಿದ್ದು ಕಾಯಿಲೆ ಅಂತ ಹೇಳ್ಬೋದಾಯ್ತು. ಗಾಯ ಆಗಿದೆ. ಇಲ್ಲೇ ಈ ಹೆಬ್ಬೆಟ್ಟದೆಲ್ಲ ನೋಡಿ ಕತ್ಲ ಟೈಮ್ಲು ಆಗಾಗ ಇಲ್ಲಿ ಎಲ್ಲ ಕಟ್ಟಾಗದ. ಇದು ನೋವಾಗಿದೆ. ಅದರ ರಕ್ತ ನೋಡಿ ನಮ್ಮ ಹುಡುಗಿಗೂ ಸ್ವಲ್ಪ ಪೆಟ್ಟಾಗಿದೆ. ಅದು ನಮ್ಮ ಮಗಳಿಗೂ ಒಂದು ಕಲ್ಗೆ ಹೋಗೋ ಪಡಿಗೆ ಸಿಕ್ಕಂಡ ಅವಳಿಗೂ ಏಟಾಗಿ ಬೆಡ್ ಕಟ್ಟಿದ್ದಾರೆ. ಈಗ ಸರ್ ನೀವು ಕೇರಳದಿಂದ ನೀವು ಒಬ್ಬರೇ ಬಂದಿದ್ದೀರಾ? ಬಾಕಿ ನಿಮ್ಮ ಕುಟುಂಬದವರೆಲ್ಲ ಹೇಗಿದ್ದಾರೆ? ಎಲ್ಲ ಸೇಫ್ ಆಗಿದ್ದಾರಾ? ಎಲ್ಲ ಸೇಫ್ ಆಗ್ಯಾರ. ನಾನು ನಮ್ಮ ಮನೇಲಿ ಗಲಾಟೆ ಮಾಡ್ತಿದ್ದು, ಹತ್ತು ಕರೆದು ಮಾಡ್ತಿದ್ದಕ್ಕೋಸ್ಕರ ನಾನು ಪೊಲೀಸ್ನವ್ರಿಗೆ ಹೇಳ್ಕೊಂಡು, ಅಲ್ಲಿ ಪೊಲೀಸ್ನವ್ರಿಗೆ ಹೇಳ್ಕೊಂಡು ನಾನು ಇಲ್ಲಿಗೆ ವೆಟ್ಟಾಗಿದ್ದೆ. ರಾತ್ರಿ 2 ಗಂಟೆ 1:15 ಇಲ್ಲಿ ಬಂದಿನಿ. ಇಲ್ಲಿಗೆ ಗುಂಡ್ಲಪೇಟೆಯಿಂದ ನಮ್ಮ ಮನೆಗೆ ಬರ್ಬೇಕಾದ್ರೆ 1 ವಾರ ನಾವು ಬಂದು ಮನೇಲಿ ಎಬ್ಬರಿಸ್ತಿ ಎದ್ರು. ಅದೇ ಸಬ್ ಬೆಳೆಸ್ಬಿಟ್ರು ನಾನು ತಂದುಬಿಟ್ರು ಮನೆಗೆ. ಅದೇ ಹುಡುಗಿ ಕಣ್ಣಿಗನ್ನಳ್ಳಿ ಅನ್ನಿಲ್ವಾ, ಅದೇ ಹುಡುಗಿ ಅವ್ರ ಭಾವನ ನನ್ನ ಆ ಹುಡುಗಿನ ಎಲ್ಲರನ್ನೂ ಫೋಟೋ ತಗೊಂಡು ಅವ್ರನ್ನೂ ಮನೆಗೆ ತಲುಪಿಸೋರ.